ಅದು ಪುನೀತ್ ರಾಜ್ಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ ಒಂದು ಘಟನೆ. ನಿಮ್ಮನ್ನು ಪಾರ್ವತಮ್ಮ ಕರೀತಾರೆ ಅಂತ ಹೇಳಿದರು. ನನಗೆ ಹಬ್ಬ ಅಂತ ಅನಿಸ್ತು. ಪುನೀತ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ನೀವು ಹೇಳೋದು ಹೆಚ್ಚಮ್ಮ, ನಾನು ಮಾಡೋದು ಹೆಚ್ಚಮ್ಮ, ಎಲ್ಲ ಪತ್ರಿಕೆಯಲ್ಲಿ ಬಂದ್ಬಿಟ್ಟು ಪುನೀತ್ ಸಿನಿಮಾದಲ್ಲಿ ಗಣೇಶ್ ಕಾಸರಗೋಡು ಆ್ಯಕ್ಟ್ ಮಾಡ್ತಾರೆ, ನೀವು ಆಯ್ಕೆ ಮಾಡಿದ್ದೀರಿ ಅಂತ ಹೇಳಿದರೆ ನನಗೇನೋ ಒಂದು ಒಳ್ಳೆ ಪಾತ್ರ ಕೊಡ್ತೀನಿ ಅಂತಲೇ ಲೆಕ್ಕ. ಕತೆ ಗೀತೆ ಏನೂ ನನಗೆ ಗೊತ್ತಿಲ್ಲ. 1 ವಾರ ಆಯಿತು, 2 ವಾರ ಆಯಿತು, 3 ವಾರ ಆಯಿತು, 3 ತಿಂಗಳು, 1 ವರ್ಷ ಆಯಿತು, ಸುದ್ದಿನೇ ಇಲ್ಲ. ನನಗೆ ಅವಕಾಶ ಸಿಕ್ಕಿಲ್ಲ ಎಂಬ ಬೇಜಾರಲ್ಲ, ಮಿಂಚಿನ ಬಳ್ಳಿ ಆ ನಮ್ಮ ಕರ್ನಾಟಕದ ರತ್ನ ನಮ್ಮನ್ನೆಲ್ಲ ಬಿಟ್ಟು ಹೋದಿದೆಯಲ್ಲ, ಅದು ನನಗೆ ತುಂಬ ಫೀಲ್ ಆಗೋಯ್ತು. ಆ್ಯಕ್ಟ್ ಮಾಡಲೇಬೇಕಾಗಿಲ್ಲ, ನನಗೆ ಅಂಥದ್ದೇನಿಲ್ಲ, ಯೋಚನೆಯೇ ಇಲ್ಲ, ಪುನೀತ್ ಇರಬೇಕಾಗಿತ್ತು. ನಮಸ್ಕಾರ. ಗಣೇಶ್ ಕಾಸರಗೋಡು, ಸ್ಪೀಡ್ ನ್ಯೂಸ್ ಕನ್ನಡ ಈ ಚಾನಲ್ಗಾಗಿ ನೆನಪುಗಳ ಮೆರವಣಿಗೆ ಈ 4-5 ದಿನಗಳಿಂದ ನೆನಪುಗಳ ಮೆರವಣಿಗೆ ಭರ್ಜರಿಯಾಗಿಯೇ ನಡೀತಾ ಇದೆ. ಮೆರವಣಿಗೆ ಹೊರಟುಬಿಟ್ಟಿದೆ. ಅದರಲ್ಲಿ ನನ್ನ ಪಾತ್ರನೂ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಎಸ್ಪೆಷಲಿ ಇವತ್ತು ಎಲ್ಲ ತಾರೆಯರ ಜೊತೆಗಿನ ನನ್ನ ಒಡನಾಟವನ್ನು ಎಕ್ಸ್ಪ್ರೆಸ್ ಮಾಡುವಂಥ ಒಂದು ಆ ನೆನಪುಗಳು ಮತ್ತು ಅದರ ಮೆರವಣಿಗೆ. ನನಗೆ ದಿನಕ್ಕೆ ಇಷ್ಟೇ ಕಾಲ್ ಬರುತ್ತೆ, ಇಷ್ಟೇ ಮೆಸೇಜ್ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಕೇಳಲಿಕ್ಕಾಗಲ್ಲ. ಒಂದು ಬೇರೆ ಬೇರೆ ಊರುಗಳಿಂದ, ಕೆಲವೊಮ್ಮೆ ದುಬೈಯಿಂದಲೂ ಬರುತ್ತೆ, ಕೆಲವೊಮ್ಮೆ ಆ ಕಡೆ ಕಾಶ್ಮೀರದ ಸೈನಿಕರಿಂದಲೂ ಬರುತ್ತೆ. ಹೀಗೆ ಕಾಲ್ ಏನು ಬರುತ್ತೋ ಅದು ಒಂದು ಅವಕಾಶಕ್ಕಾಗಿ. ಏನಪ್ಪ ಅಂದರೆ, ಸರ್ ನಿಮಗೆ ತುಂಬ ಜನ ಗೊತ್ತು ಇಂಡಸ್ಟ್ರಿಯಲ್ಲಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಗೆಳೆಯರೇ ನಿಮಗೆ. ನಿರ್ದೇಶಕರಿರಲಿ, ಟೆಕ್ನಿಷಿಯನ್ ಇರಲಿ, ನಾಯಕ ನಟರಲ್ಲಿ ನಾಯಕಿಯರಿರಲಿ, ಯಾರೇ ಇದ್ದರೂ ಕೂಡ ನಿಮಗೆ ತುಂಬ ಕ್ಲೋಸ್ ಆಗಿರ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಮತ್ತು ನಿಮ್ಮ ಲೇಖನಗಳಿಂದ ನಾನು ಅದನ್ನು ದೃಢಪಟ್ಟಿದೆ. ವಿಷಯ ಏನಪ್ಪ ಅಂದರೆ, ನಾನೊಂದು ಕವನ ಬರೆದಿದ್ದೀನಿ. ಅದನ್ನು ಯಾರಿಗಾದರೂ ಗುರುಕಿರಣರಿಗೆ ಮುಟ್ಟಿಸುವಂಗೆ ವ್ಯವಸ್ಥೆ ಮಾಡ್ತೀರಾ ಅಥವಾ ಅವರ ಫೋನ್ ನಂಬರ್ ಕೊಡ್ತೀರಾ? ಇದು ಒಂದು ಟೈಪ್. ಇನ್ನೂ ಕೆಲವರು, ನಾನು ಕತೆ ಬರೆದಿದ್ದೀನಿ, ನೀವು ಶಿವಣ್ಣನಿಗೆ ಈ ಕಥೆಯನ್ನು ಹೇಳಲಿಕ್ಕಾಗುತ್ತಾ, ನನ್ನನ್ನು ಕರ್ಕೊಂಡೋದ್ರೆ ನಾನು ಒಂದು ಅದ್ಭುತವಾದ ಕತೆ, ಶಿವಣ್ಣನಿಗೆ ಹೇಳಿ ಮಾಡಿಸಿದಂಥ ಪಾತ್ರ ಅಂತೆಲ್ಲ ಹೇಳ್ತಾರೆ. ಹಾಗೆಯೇ ಪುನೀತ್ ಇದ್ದಾಗ ಒಂದಷ್ಟು ಕಾಲ್ಗಳು ಬರ್ತಾಯಿತ್ತು, ಒಂದಷ್ಟು ಮೆಸೇಜ್ಗಳು ಬರ್ತಾಯಿತ್ತು ಫೋನಿಗೆ, ಮೊಬೈಲ್ಗೆ. ವಿಷಯ ಏನಪ್ಪ ಅಂದರೆ, ಅವರನ್ನು ಭೇಟಿ ಮಾಡಿಸ್ಬೇಕು ಅಂತ. ಸುಮ್ಮನೆ ಒಂದು ಸೆಲ್ಫಿ ತೊಗೊಳ್ಳಿಕ್ಕೆ ಒಂದು ಆಸೆ, ಬೇರೆ ಏನೂ ಇಲ್ಲ, ನಾನು ಮಾತಾಡಲಿವಂಥದ್ದು ಏನಿಲ್ಲ, ಒಂದು ಸೆಲ್ಫಿ ತೊಗೋಬೇಕು ಬರ್ತಾನೆ ಅಂತೇಳಿ. ಇದು ಒಂದು ವಿಧ. ಆದರೆ ಅವರಿಗೆಲ್ಲ ಅವಕಾಶ ಕೊಡೋದು ಬಿಡಿ, ನನಗೆ ಸಿಕ್ಕಿದ ಅವಕಾಶನೂ ನಾನು ಅನಿರೀಕ್ಷಿತವಾಗಿ ಕಳ್ಕೊಂಡೆ. ಅವರಿಗೆ ಅವಕಾಶ ಕೊಡೋ ಭರದಲ್ಲಿ ನನಗೆ ನಾನೇ ಅವಕಾಶ ವಂಚಿತನಾದಂಥ ಒಂದು ಸ್ಟೋರಿಯನ್ನು ನಿಮಗೆ ಹೇಳ್ತೀನಿ. ಇದು ನೆನಪುಗಳ ಪಯಣದಲ್ಲಿ ಫಸ್ಟ್ ಎಪಿಸೋಡು. ಈ ಎಪಿಸೋಡ್ನಲ್ಲಿ ಒಂದು ಎಪಿಸೋಡು. ಅದು ಪುನೀತ್ ರಾಜ್ಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ ಒಂದು ಘಟನೆ. ಅದೊಂದು ಪ್ರೆಸ್ ಮೀಟ್. ತುಂಬ ಜನ ಸೇರಿದ್ದಾರೆ, ಎಲ್ಲ ಮೀಡಿಯಾ ಪರ್ಸನ್ಸ್, ಫ್ರೆಂಡ್ಸ್, ಗೆಳೆಯರು ಎಲ್ಲ ಸೇರಿದ್ದಾರೆ. ನಾನು ಸ್ವಲ್ಪ ತಡ ಆಗೋಯಿತು. ಅದು ಪುನೀತ್ ಅವರ ಅಧ್ಯಕ್ಷತೆ, ಪಾರ್ವತಮ್ಮ ಇದ್ದಾರೆ, ಆಮೇಲೆ ರಾಘಣ್ಣ ಇದ್ದಾರೆ, ಎಲ್ಲ ಕೂತ್ಕೊಂಡಿದ್ದಾರೆ. ನಾನು ತಡ ಆದ್ರಿಂದ ಸ್ವಲ್ಪ ಹಿಂದುಗಡೆ ಹೋಗಿ ಕೂತ್ಕೊಂಡ್ಬಿಟ್ಟೆ. ಎಲ್ಲ ತಲೆ ಅಡ್ಡ ಆಗ್ತಾಯಿದೆ. ಸೊ ಹಿಂಗೆ ನಾನೇ ನೋಡ್ತಾ ಇದ್ದೀನಿ ಅಲ್ಲಿ ಸ್ಟೇಜ್ ಮೇಲೆ ಕೂತ್ಕೊಂಡವರನ್ನು. ಪ್ರೆಸ್ ಮೀಟ್ ಆರಂಭ ಆಯಿತು, ಮುಕ್ತಾಯನೂ ಆಯಿತು. ಆರಂಭ ಮತ್ತು ಮುಕ್ತಾಯದ ಮಧ್ಯೆ ಪಾರ್ವತಮ್ಮನನ್ನು ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಏನಪ್ಪ, ಏನೋ ಅನಾಹುತ ಆಗಿದೆಯೋ? ನಮ್ಮ ಪುನೀತ್ ರಾಜ್ಕುಮಾರ್ ಕೂಡ ಪರಸ್ಪರ ಮಾತಾಡ್ಕೊಳ್ತಾ ಇದ್ದಾರೆ, ಅಮ್ಮ ಮಗ. ನನ್ನ ಬಗ್ಗೆನೇ ಇರಬೇಕೋ ಏನೋ ಅಂಥೇಳಿ ಮೆಲ್ಲ ತಲೆ ತಪ್ಪಿಸ್ಕೊಂಡು ಯಾವುದೋ ಒಂದು ತಲೆಗೆ ಅಡ್ಡಾಗಿ ಕೂತ್ಕೊಂಡು. ಆದರೆ ಅವರು ಹಿಂಗೆ ನೋಡೋದನ್ನು ಬಿಟ್ಟಿಲ್ಲ. ಓಹೋಹೋ, ಅನಾಹುತ ಆಗಿದೆ, ಬಹುಶಃ ನಾನು ಹಾಯ್ ಬೆಂಗಳೂರಿನಲ್ಲಿ ಬರೆದ ಯಾವುದೋ ಒಂದು ಸುದ್ದಿ ಅವರಿಗೆ ಇಷ್ಟ ಆಗಿಲ್ಲ, ಆ ಕಾರಣಕ್ಕಾಗಿ ಅವರು ಪರಸ್ಪರ ಮಾತಾಡ್ಕೊಳ್ತಾ ಇದ್ದಾರೆ.
ಪ್ರೆಸ್ ಮೀಟ್ ಆದಮೇಲೆ ನನ್ನನ್ನು ಬಲಿ ಆಗ್ತಾರೆ ಅಂತ ನಾನೊಂದು ತೀರ್ಮಾನಕ್ಕೆ ಬಂದ್ಬಿಟ್ಟೆ. ಆ ಟೈಮಿಗೆ ಗೊತ್ತಿಲ್ಲ ಏನು ಅಂತೇಳಿ. ಸೊ ಪ್ರೆಸ್ ಮೀಟ್ ಮುಗೀತು. ಮುಗ್ದ ಕೂಡಲೇ ಅಲ್ಲಿದ್ದ ಒಬ್ಬರು ಗೆಳೆಯರು ಬಂದು ನಿಮ್ಮನ್ನು ಪಾರ್ವತಮ್ಮ ಕರೀತಾರೆ ಅಂತ ಹೇಳಿದರು. ನನಗೆ ಅದು ಡಬ್ಬ ಅಂತ ಅನ್ನಿಸ್ತು. ಪಾರ್ವತಮ್ಮ ನನ್ನನ್ನು ಕರೆಯೋದು, ಯಾಕಪ್ಪ ಇದು ಏನು ಅನಾಹುತ ಅಂತ ಯೋಚನೆ ಮಾಡಿ ಹೋದಾಗ ಪಾರ್ವತಮ್ಮನ ನಕ್ಕರು. ಹೇಗಿದ್ದೀರಿ ಗಣೇಶ್ ಅವರೇ ಅಂತ ಹೇಳಿದರು. ಚೆನ್ನಾಗಿದ್ದೀನಮ್ಮ, ನಿಮ್ಮ ಆಶೀರ್ವಾದ, ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಿದೆ. ಏನಂದರೆ ನಮ್ಮ ಪುನೀತಿಗೆ ನೀವಂದರೆ ತುಂಬ ಇಷ್ಟ ಆಗಿಬಿಟ್ಟಿದ್ದೀರಿ. ನಿಮ್ಮ ಮ್ಯಾನರಿಸಮ್, ನೀವು ನೋಡುವ ಶೈಲಿ, ನಿಮ್ಮ ನಗು, ನಿಮ್ಮ ನಡಿಗೆ ಏನು ಗೊತ್ತಿಲ್ಲಪ್ಪ. ಇದನ್ನೆಲ್ಲ ಪಾರ್ವತಮ್ಮ ಹೇಳ್ತಾ ಇದ್ದಾರೆ. ಇದು ಅವರಿಗೆ ಇಷ್ಟ ಆಗಿದೆ. ಸೊ ಆತನ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಬೇಕಂತೆ ಅಂತ ಹೇಳಿದರು. ಅರೆ ಇದಕ್ಕೆ ಸಬ್ಜೆಕ್ಟೇ ಬೇರೆ ಅಲ್ವಾ? ಯಾವ ಹಾಯ್ ಬೆಂಗಳೂರು, ಯಾವ ರವಿ ಬೆಳಗೆರೆ ಯಾವುದೂ ಅಲ್ಲ. ಇದು ಸಬ್ಜೆಕ್ಟ್ ಬೇರೆಯೇ. ಪುನೀತ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು. ಅಚಾನಕವಾದ ಒಂದು ಸಂದರ್ಭ, ಆಯಾಚಿತವಾಗಿ ಬಂದಿದೆ. ನೀವು ಹೇಳೋದು ಹೆಚ್ಚಮ್ಮ, ನಾನು ಮಾಡೋದು ಹೆಚ್ಚಮ್ಮ, ಖಂಡಿತ ಮಾಡ್ತೀನಮ್ಮ ಅಂತ ಹೇಳಿದೆ. ಆಯಿತು, ಕಮಿಟ್ಮೆಂಟ್ ಅಲ್ಲಿಗೆ ಮುಗೀತು. ಪುನೀತ್ ಬಂದು ಅಣ್ಣ ಒಂದು ಒಳ್ಳೆ ಕತೆ ಸಿಕ್ಕಿದಾಗ ನಾವಿಬ್ಬರು ಕೂಡ್ಕೊಂಡು ಒಂದು ಸಿನಿಮಾ ಮಾಡೋಣ, ನನ್ನ ಜೊತೆ ನೀವು ಇರ್ತೀರಿ ಅಷ್ಟೇ ಅಂಥೇಳಿ ಆಚೆ ಹೋಗ್ಬಿಟ್ರು. ಆಯಿತು, ಕಮಿಟ್ಮೆಂಟ್ ಆಯಿತು. ಅದನ್ನು ಎಲ್ಲ ಪತ್ರಕರ್ತರು ಕೇಳ್ಕೊಂಡಿದ್ದಾರೆ, ನೋಡ್ಕೊಂಡಿದ್ದಾರೆ ಈ ಘಟನೆಯನ್ನು. ಸೊ ಮಾರನೇ ದಿವಸದಿಂದ ಶುರುಪ ಸುದ್ದಿ ಪತ್ರಿಕೆಯಲ್ಲಿ ಬರಲಿಕ್ಕೆ, ಎಲ್ಲ ಪತ್ರಿಕೆ, ಕನ್ನಡದ ಇಂಗ್ಲೀಷ್ ಎಲ್ಲ ಪತ್ರಿಕೆಯಲ್ಲಿ ಬಂದ್ಬಿಡ್ತು. ಪುನೀತ್ ಸಿನಿಮಾದಲ್ಲಿ ಗಣೇಶ್ ಕಾಸರಗೋಡು ಆ್ಯಕ್ಟ್ ಮಾಡ್ತಾರೆ ಅಂತ ಸಬ್ಜೆಕ್ಟ್. ನನಗೆ ಅಯ್ಯೋ ಈ ಥರ ಪಬ್ಲಿಸಿಟಿ ಸಿಗುತ್ತಾ, ಇದು ಹೇಗೆ, ಅದು ಸುಮ್ಮನೆ ಒಂದು ಇನ್ನೂ ಏನೂ ಆಗಿಲ್ಲ, ನಾನು ಒಪ್ಕೊಂಡಿದ್ದೇನೆ ಅಷ್ಟೇ, ಅವರು ಕರೆದಿದ್ದಾರೆ, ನಾನು ಒಪ್ಕೊಂಡಿದ್ದೇನೆ, ಅಷ್ಟರಲ್ಲಿ ಸುದ್ದಿ ಬಂತಲ್ಲಪ್ಪ ಅಂಥೇಳಿ ಗಾಬರಿ ಆಯಿತು. ಸುದ್ದಿಯ ಭರಾಟೆ ನೋಡಿ ತುಂಬ ಜನ ಫೋನ್ ಮಾಡಿ ಅಭಿನಂದನೆ ತಿಳಿಸಿದರು, ತುಂಬ ಜನ ಮೆಸೇಜ್ ಮಾಡಿ ಅಭಿನಂದನೆ ತಿಳಿಸಿದರು. ಒಂದು ಖುಷಿ ಆಗದೇ ಇರುತ್ತಾ ಅಂಥ ಗ್ರೇಟ್ ತಾರೆಯ ಜೊತೆ ಆ್ಯಕ್ಟ್ ಮಾಡೋದಂದರೆ? ಅಪ್ಪನೋ ಮಾವನೋ ವಿಲ್ಲನ್ನೋ ಏನೋ ಒಂದು ಕ್ಯಾರೆಕ್ಟರ್, ಓಕೆ ನೀವು ಆಯ್ಕೆ ಮಾಡಿದ್ದೀರಿ ಅಂತ ಹೇಳಿದರೆ ನನಗೇನೋ ಒಂದು ಒಳ್ಳೆ ಪಾತ್ರ ಕೊಡ್ತೀರಿ ಅಂತಲೇ ಲೆಕ್ಕ. ಕತೆ ಗೀತೆ ಏನೂ ನನಗೆ ಗೊತ್ತಿಲ್ಲ. ಪಬ್ಲಿಸಿಟಿ ಬಂದುಬಿಡ್ತಲ್ಲ ಎಲ್ಲ ಪೇಪರ್ನಲ್ಲಿ. 1 ವಾರ ಆಯಿತು, 2 ವಾರ ಆಯಿತು, 3 ವಾರ ಆಯಿತು, 3 ತಿಂಗಳು, 1 ವರ್ಷ ಆಯಿತು, ಸುದ್ದಿನೇ ಇಲ್ಲ. ನಾನು ಏನಪ್ಪ ಇದು ಯಾಕೆ? ಅದು ಹೆಚ್ಚು ತಲೆಗೆಡಿಸೋ ಪ್ರಶ್ನೆನೇ ಇಲ್ಲ. ನನ್ನ ಕೆಲಸ ಆಯಿತು, ನಾನು ಮಾಡ್ಕೊಂಡು ಹೋಗ್ತಾಯಿದ್ದೇನೆ. ಮಧ್ಯದಲ್ಲಿ ಏನಾದರೂ ಒಂದು ಇನ್ವಿಟೇಷನ್ ಬಂದುಬಿಟ್ಟು ಅಥವಾ ಕರೆದ್ರೆ ಅವರು, ನಾನು ಹೋಗಿ ಭೇಟಿಯಾಗೋದಷ್ಟೇ ಪ್ರೋಗ್ರಾಮ್ ಇರೋದು. ಇಲ್ಲ, ಸುದ್ದಿ ಇಲ್ಲ. ಒಂದು ಪ್ರೆಸ್ ಮೀಟ್ ಆಯಿತು ಪುನೀತ್ ಮೇಲೆ ಕೂತ್ಕೊಂಡಿದ್ದಾರೆ. ನನ್ನ ನೋಡಿದ ಕೂಡ ಟಕ್ ಅಂತ ಸ್ಟೇಜಿಂದ ಕೆಳಗೆ ಇಳಿದು ಬಂದು ಪಾದ ಮುಟ್ಟಿ ನಮಸ್ಕಾರ ಮಾಡಿದರು. ಅದು ಆತನ ಸೌಜನ್ಯ. ಒಬ್ಬ ಹಿರಿಯ ಪತ್ರಕರ್ತ ಬಂದಾಗ ಮತ್ತು ಮಾತಿಗೆ ಹೊರಡುವ ಮೊದಲು ಒಂದು ನಮಸ್ಕಾರ ಮಾಡಿ ಒಂದು ಆಶೀರ್ವಾದ ಪಡೆಯುವಂಥ ಒಂದು ಸಜ್ಜನಿಕೆ ಮತ್ತು ಸುಸಂಸ್ಕೃತ ನಡೆ ನುಡಿ ಆತಂದು. ಅಣ್ಣ ಬೇಜಾರು ಮಾಡ್ಕೊಬೇಡಿ, ನಾನು ಒಂದು ಒಳ್ಳೆ ಕಥೆಗಾಗಿ ನೋಡ್ತಾಯಿದ್ದೀನಿ. ಎಂಥ ಕತೆ ಅಂದರೆ, ನಮ್ಮ ಅಣ್ಣವರು, ನೀವು ಎಸ್ಪೆಷಲಿ ಗಣೇಶ್ ಕಾಸರಗೋಡು ಹಾಗೇ ಬಂದು ಹೀಗೆ ಹೋಗುವಂಥ ಪಾತ್ರ ಅಲ್ಲ, ಒಂದು ಒಳ್ಳೆ ಪಾತ್ರ ಸಿಗಬೇಕು. ಸಿನಿಮಾದ ಆರಂಭದಿಂದ ಕೊನೆಯ ತನಕ ನನ್ನ ಜೊತೆನೇ ನೀವಿರಬೇಕು. ವಿಲ್ಲನ್ ಆಗ್ಬೋದು ಅಥವಾ ಯಾವುದೋ ಒಂದು ಪಾತ್ರ, ಗುರುತಿಸುವಂಥ ಪಾತ್ರ, ಅದು ಸಿಕ್ಕ ಕೂಡಲೇ ನಾವು ಶುರು ಮಾಡೋಣ ಅಂತ ಹೇಳಿದ್ರು. ಆಯ್ತಪ್ಪ, ಏನು ಯೋಚನೆ ಮಾಡಬೇಡ, ನಾನು ಅದರ ಬಗ್ಗೆ ಹೆಚ್ಚೇನು ಇದು ಮಾಡಿಲ್ಲ, ಇಂಟ್ರೆಸ್ಟ್ ಇದೆ, ಖುಷಿ ಇದೆ ಪುನೀತ್ ಸಿನಿಮಾದಲ್ಲಿ, ನಿನ್ನ ಸಿನಿಮಾದಲ್ಲಿ ಮಾಡೋದು ಅಂತೇಳಿ ಅಂಥೇಳಿ ಹೇಳಿದೆ. ಸೊ ಪ್ರೆಸ್ ಮೀಟ್ ಮುಗೀತು. 1 ವರ್ಷ ಆಯಿತು, 1.5 ವರ್ಷ, 2 ವರ್ಷ. ನಾನು ಹೀಗೆ ಬರುವಂತಹ ಕಾಲು ಮತ್ತು ಮೆಸೇಜ್ ಮಾಡುವಂಥ ನಮಗೆ ಅವಕಾಶ ಕೊಡಿಸಿ ಅಂತೇಳಿ ಅವರಿಗೆ ನಾನು ಇದು ಉತ್ತರ ಕೊಡ್ತಾ ಇರೋದು. ನನಗೇ ಅವಕಾಶ ಸಿಕ್ಕಿದ ಅವಕಾಶ ಕೈ ತಪ್ಪುವಂಥ ಸಂದರ್ಭನೋ ಅಥವಾ ಇನ್ನೂ ಕೂಡಿ ಬರಲಿಲ್ವ ಕಾಲ, ಯೋಗ್ಯತೆ ಕೂಡಿ ಬರಬೇಕು, ಇಲ್ಲಂದರೆ ಒಂದು ಹುಲ್ಲು ಕಡ್ಡಿಯು ಈ ಚಿತ್ರರಂಗದಲ್ಲಿ ಅಲ್ಲಾಡಲ್ಲ ಅಂತ ಬಲವಾಗಿ ನಂಬಿರೋದು ನಾನು. ಅದೇ ರಿಪೀಟ್ ಆಗ್ತಾಯಿತ್ತು. ಪುನೀತ್ ಪ್ರೆಸ್ ಮೀಟು, ಅಲ್ಲಿ ನನ್ನ ಹತ್ರ ಬರೋದು, ಅಣ್ಣ ಹೀಗೆ ಅಂತೇಳಿ. ಸೊ ಏನಾಯ್ತಂದರೆ, ನಿಮಗೆಲ್ಲ ಗೊತ್ತಿದೆ, ಕೊನೆಗೆ ಒಂದಿನ ಪುನೀತ್ ಅವರು ಹೇಳದೆ ಕೇಳದೆ ಹೊರಟೋಗ್ಬಿಟ್ರು.
ನನಗೆ ಅವಕಾಶ ಸಿಕ್ಕಿಲ್ಲ ಎಂಬ ಬೇಜಾರಲ್ಲ. ಆ ಮಿಂಚಿನ ಬಳ್ಳಿ, ಆ ನಮ್ಮ ಕರ್ನಾಟಕದ ರತ್ನ ನಮ್ಮನ್ನೆಲ್ಲ ಬಿಟ್ಟು ಹೋದಿದೆಯಲ್ಲ, ಅದು ನನಗೆ ತುಂಬ ಫೀಲ್ ಆಗೋಯಿತು. ಈ ಕ್ಷಣಕ್ಕೂ ಇವತ್ತಿಗೂ ಅಷ್ಟೇ. ಆ್ಯಕ್ಟ್ ಮಾಡಲೇಬೇಕಾಗಿಲ್ಲ, ನನಗೆ ಅಂಥದ್ದೇನಿಲ್ಲ, ಯೋಚನೆಯೇ ಇಲ್ಲ. ಪುನೀತ್ ಇರಬೇಕಾಗಿತ್ತು. ಹೌದು, ಪುನೀತ್ ಇರಬೇಕಾಗಿತ್ತು. ಮತ್ತು ಅವಕಾಶ ಬಂದಿದ್ದರೆ, ಅಂದರೆ ಸಂದರ್ಭ ಸಿಕ್ಕಿರ್ತಿದ್ರೆ ಆತನ ಜೊತೆ ನಾನು ಅಭಿನಯಿಸಬೇಕಾಗಿತ್ತು. ಇಲ್ಲ, ನಾನು ಅವಕಾಶ ವಂಚಿತ. ಯೋಗ ಇರಲಿಲ್ಲ. ಯೋಗ್ಯತೆ ಇತ್ತು ಅಂತೇಳಿ ಅವರೇ ಪ್ರೂವ್ ಮಾಡಿದ್ದಾರೆ, ಪಾರ್ವತಮ್ಮ ಮತ್ತು ಪುನೀತ್. ಯೋಗ ಇರಲಿಲ್ಲ. ಸೊ ಆ ಕಾರಣಕ್ಕಾಗಿ ಇದೊಂದು ಅವಕಾಶ ಕೈತಪ್ಪಿ ಹೋಯಿತು. ಏನು ಹೇಳ್ತೀರಿ ಗೆಳೆಯರೇ? ಹೀಗೆ ನನಗೆ ಬರುವಂಥ ಕಾಲ್ಗಳು, ಮೆಸೇಜ್ಗಳು, ನನಗೆ ಅವಕಾಶ ಕೊಡಿಸಿ, ಗುರುಕಿರಣ್ ಭೇಟಿ ಮಾಡಿಸಿ, ಶಿವಣ್ಣನ ಭೇಟಿ ಮಾಡಿಸಿ, ಎಲ್ಲಿ ಬರಬೇಕು? ಟೈಮ್ ಬರೋದೇ ಹುಲ್ಲು ಕಡ್ಡಿನ ಅಲ್ಲಾಡಲ್ಲ ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಈ ಚಿತ್ರರಂಗದಲ್ಲಿ ನನಗೆ ನಾನೇ ಸಮಾಧಾನ ಮಾಡಿಕೊಂಡ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಕೈ ತುಂಬ ಕೆಲಸ ಇದೆ, ಮಾಡ್ತಾ ಹೋಗ್ತೀನಿ. ಇದು ಒಂದು ಘಟನೆ. ಇನ್ನೊಂದು ಘಟನೆ ಹೇಳ್ತೀನಿ. ಇದು ಶಿವಣ್ಣನಿಗೆ ಸಂಬಂಧಪಟ್ಟಿದ್ದು. ಒಬ್ಬ ಹುಡುಗ ಇದ್ದಾನೆ, ಸಾರಥಿ ಅಂತ ಆತನ ಹೆಸರು. ಸಾರಥಿ ಮನೆಗೆ ಬಂದಿದ್ದ. ಆತ ಸಿಹಿ ಗಾಳಿ ಅಂತ ಒಂದು ಸಿನಿಮಾ ಮಾಡಿದ್ದಾನೆ. ತುಂಬ ಚಂದ, ನೀಟ್ ಫಿಲ್ಮ್. ಒಂದು ಒಳ್ಳೆ ಹಾಡು ಇದೆ ಅದರಲ್ಲಿ, ಒಳ್ಳೆ ದೃಶ್ಯ ಇದೆ, ಒಳ್ಳೆ ಕಂಟೆಂಟ್ ಇದೆ. ಆತ ನನ್ನ ಹತ್ರ ಬಂದು, ಅಣ್ಣ ನಾನು ಒಂದು ಕತೆ ಮಾಡಿದ್ದೀನಿ, ಆ ಕಥೆಯನ್ನು ಶಿವಣ್ಣನಿಗೆ ಹೇಳಬೇಕು. ಶಿವಣ್ಣನ ದೃಷ್ಟಿಯಲ್ಲಿ ಇಟ್ಕೊಂಡೇ ನಾನು ಕತೆ ಮಾಡಿರೋದು. ಏನು ಮಾಡ್ತೀನಿ? ಹೌದಾ, ನಾನು ಕತೆ ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ, ನನಗೆ ಸಹನೆ ಇಲ್ಲ, ತಾಳ್ಮೆ ಇಲ್ಲ ಕತೆ ಕೇಳುವಷ್ಟು. ನೀನು 3 ಗಂಟೆ ಸಿನಿಮಾನ 7 ಗಂಟೆ 8 ಗಂಟೆ ಕತೆ ಹೇಳುವಕ್ಬಿಟ್ರೆ ನನ್ನ ಕೈಲಿ ಟೈಮ್ ಇಲ್ಲ, ಆಗಲ್ಲ ಅಂತ ಹೇಳಿ. ಇಲ್ಲ ನೀವು ಮಾಡಲೇಬೇಕಣ್ಣ, ನೀವು ಕೇಳಬೇಕಾಗಿಲ್ಲ, ಶಿವಣ್ಣ ಹತ್ರ ಕೇಳಿಸ್ಬಿಡಿ ಅಂತೇಳಿ. ಸೊ ಶಿವಣ್ಣನ ಫೋನ್ ಮಾಡಿದೆ. ಅಯ್ಯೋ ಪಾಪ ಅಂತ ಅನಿಸ್ತು. ಫೋನ್ ಮಾಡಿದಾಗ, ಅಣ್ಣ ಬನ್ನಿ, ನೀವು ಯಾವ ಟೈಮಿಗೆ ಬೇಕಾದ್ರೆ ನಮ್ಮ ಮನೆಗೆ ಬರ್ಬೋದು, ಗೇಟ್ ಓಪನ್ ಇದೆ, ಬಾಗಿಲು ಓಪನ್ ಇದೆ, ನೀವು ನಮ್ಮವರು, ಬನ್ನಿ ಅಣ್ಣ ಅಂತೇಳಿ. ಸೊ ನಾವು ಕರ್ಕೊಂಡು ಹೋದೆ. ಅಲ್ಲಿವರೆಗೆ ಈ ಕಥೆಯ ಹಿನ್ನೆಲೆಯನ್ನು ಹೇಳಿರಲಿಲ್ಲ ಶಿವಣ್ಣನಿಗೆ. ಸೊ ಹೋದ ಕೂಡಲೇ ನಾನು ಪರಿಚಯ ಮಾಡಿಕೊಡು. ಸಾರಥಿ ಅಂತ ಈ ಹುಡುಗನ ಹೆಸರು. ಸಿಹಿಗಾಳಿ ಅಂತ ಒಂದು ಸಿನಿಮಾ ಮಾಡಿದ್ದಾನೆ. ತುಂಬ ನೀಟ್ ಫಿಲ್ಮ್, ಅದ್ಭುತ ಸಿನಿಮಾ ಅಂತ ಹೇಳಲಿಕ್ಕಾಗಲ್ಲ, ನೀಟ್ ಫಿಲ್ಮ್. ಅವನೊಂದು ಕತೆ ಮಾಡ್ಕೊಂಬಂದೇನೆ ಶಿವಣ್ಣ. ಅದು ಶಿವಣ್ಣನಿಗೆ ಹೇಳಿ ಮಾಡಿಸಿದಂಥ ಕತೆ ಅಂತೇಳಿ ಆತ ಹೇಳ್ತಾ ಇದ್ದಾನೆ. ನಾನು ಕತೆ ಕೇಳಲಿಲ್ಲ, ನೀವು ಕೇಳಬೇಕು ಅಂತ ಹೇಳಿದೆ. ಎಂಥ ಕತೆ ಅಣ್ಣ? ಅದನ್ನು ಹೆಬ್ಬೆಟ್ಟು ಅಂತ ಒಂದು ಕತೆ. ಟೈಟ್ಲಾ ಹೆಬ್ಬೆಟ್ಟು? ಚೆನ್ನಾಗಿದೆಪ್ಪ ಅಣ್ಣ, ತುಂಬ ಚೆನ್ನಾಗಿದೆ ಹೆಬ್ಬೆಟ್ಟು. ಕತೆ ಏನಪ್ಪ ಅಂದರೆ, ಒಬ್ಬ ಜರ್ನಲಿಸ್ಟ್ ಇದ್ದಾನೆ. ಆ ಜರ್ನಲಿಸ್ಟ್ ಒಂಥರ ಹಾಯ್ ಬೆಂಗಳೂರು ಮತ್ತು ರವಿ ಬೆಳಗೆರೆ ಅಂತೇಳಿ ಇಟ್ಕೊಳ್ಳಿ. ಆ ಕತೆ ಬರೆದಿರೋ ಬೇಸ್ ಅವರು. ಸೊ ಒಂದು ಆ್ಯಂಟಿಯಾಗಿ ನೆಗೆಟಿವ್ ಆಗಿ ಬರಿತಾ ಇರೋ ಒಂದು ರೌಡಿಸಮ್ ಗ್ಯಾಂಗ್ ಅವರನ್ನು ಅಟ್ಯಾಕ್ ಮಾಡುವಂಥ ಒಂದು ದೃಶ್ಯ. ಅದರಲ್ಲಿ ಅಟ್ಯಾಕ್ ಮಾಡೋ ಹೊತ್ತಿಗೆ ರವಿ ಬೆಳಗೆರೆಗೆ ಕಂಪೋಸ್ ಮಾಡಲಿಕ್ಕೆ ಗೊತ್ತಿಲ್ಲ. ಅಂದರೆ ಕಂಪ್ಯೂಟರ್ನಲ್ಲಿ, ಸಿಸ್ಟಮ್ನಲ್ಲಿ ಕಂಪೋಸ್ ಮಾಡಲಿಕ್ಕೆ ಗೊತ್ತಿಲ್ಲ ರವಿ ಬೆಳಗೆರೆ. ಅವರು ಪೆನ್ ಹಿಡಿದು ಬರೆಯೋದು. ಒಂದು ಸಲ ಬರೀಲಿಕ್ಕೆ ಕೂತ್ಕೊಂಡಂದರೆ ಗಂಟೆ ಕಟ್ಟಲೆ ಬರಿತಾ ಇರ್ತಾರೆ. ಅದನ್ನೇ ಬರೀಲಿಕ್ಕೆ ಆಗದಂಗೆ ಮಾಡೋಣ ಅಂತೇಳಿ ಒಂದು ಹೆಬ್ಬೆರಳನ್ನು ಕಟ್ ಮಾಡಿಬಿಡ್ತಾನೆ. ಸೊ ಬರೀಲಿಕ್ಕಾಗಲ್ಲ. ಇದು ಸ್ಟೋರಿ. ಆ ಪಾತ್ರ ನಾನು ಮಾಡಬೇಕು ಅಂತ, ರವಿ ಬೆಳಗೆರೆ ಪಾತ್ರನ ನಾನು ಮಾಡಬೇಕು. ಸೊ ಕತೆ ಹೀಗೆ ಹೋಗ್ತದೆ. ಕತೆ ಹೇಳ್ತಾ ಕೂತ್ಕೊಂಡು ಫಸ್ಟ್ ಆತ ಕನ್ನಡದಲ್ಲಿ ಹೇಳುವಾಗ ಸ್ವಲ್ಪ ಅವನಿಗೆ ಫ್ಲೂಯೆನ್ಸಿ ಇರೋದು ತಮಿಳಿನಲ್ಲಿ, ಸಾರಥಿಗೆ. ಶಿವಣ್ಣ ಹೇಳಿದರು, ಒಂದು ಕೆಲಸ ಮಾಡಿ, ನಿಮಗೆ ಫ್ಲೂಯೆನ್ಸಿ ಬೇಕಿದ್ದರೆ ತಮಿಳಿನಲ್ಲಿ ಹೇಳಿ, ನನಗೆ ಗೊತ್ತಾಗುತ್ತೆ ಅಂತೇಳಿ. ಸೊ ತಮಿಳಿನಲ್ಲಿ ಕತೆ ಹೇಳಲಿಕ್ಕೆ ಶುರು. ಫ್ಲೂಯೆನ್ಸಿ ಹೆಂಗೆ ಬಂತಂದರೆ ಕತೆ, ಒಂದು 15 ನಿಮಿಷ ಕತೆ ಹೇಳಬೇಕಿದ್ರೆ ಶಿವಣ್ಣ ಕಾಲು ಚಕ್ಕಳ ಮಕ್ಕಳಾಗಿ ಕೂತ್ಕೊಂಡು ಸೋಫಾ ಮೇಲೆ ಚಕ್ಕಳ ಮಕ್ಕಳು ಹಾಕಿ ಕೂತ್ಕೊಂಡಿದ್ದಂದರೆ ಅರ್ಥ ಅವರಿಗೆ ಅದರ ಕಥೆಯ ಬಗ್ಗೆ ಗಮನ ಬಂದಿದೆ ಅಂತ. ಸೊ ಟೀಗೆ ಸಿಕ್ಕಾಪಟ್ಟೆ ಟೀ ಕುಡಿತಾರೆ ಶಿವಣ್ಣ. ಟೀ ಕೊಡಲಿಕ್ಕೆ ಒಬ್ಬ ಇರ್ತಾನೆ ಮನೆಯಲ್ಲಿ. ಆಗಾಗ ಟೀ ಕೊಡ್ತಾರೆ. ಹೆಚ್ಚೆಚ್ಚು ಟೀ ಕುಡಿದ್ರೆ ಹೆಚ್ಚೆಚ್ಚು ಇಷ್ಟ ಆಗಿದೆ ಅಂತ ಅರ್ಥ. ಎದ್ದು ಬಿದ್ದು ಕೇಳ್ತಾ ಕೂತ್ಕೊಂಡ್ಬಿಟ್ರು, ಅಣ್ಣ ಇದನ್ನು ಹೀಗೆ ಮಾಡೋಣಪ್ಪ, ಇದನ್ನು ಹಾಗೆ ಮಾಡೋಣ, ಆ ಲಾಂಗ್ ವಿಡಿಯೋ ಸ್ಟೈಲ್ನ ಚೇಂಜ್ ಮಾಡಿಬಿಡ್ತೀನಿ.
ಅದ್ಭುತವಾಗಿದೆ. ಅಣ್ಣ ನೀವು ಪಾತ್ರ ಮಾಡ್ತೀರಾ? ಬಿಡಿ, ನಾವಿಬ್ಬರು ಕಾಂಬಿನೇಷನ್ ಹೆಂಗೆ ಇರ್ತದೆ ಗೊತ್ತಾ ಅಂತ ಶಿವಣ್ಣ ಇನ್ವಾಲ್ವ್ ಆಗಲು ಪೂರ್ತಿ ಒಂದು 3 ಗಂಟೆ ಹೊತ್ತು ಕತೆ ಹೇಳಿದ್ದಾರೆ. ಕತೆ ತುಂಬ 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 ಇಷ್ಟ ಆಗೋಯಿತು ಶಿವಣ್ಣನಿಗೆ. ಏನು ಇನ್ನೊಂದು ಸಿನಿಮಾ ಬಂದೇ ಬಿಡ್ತದೆ ಅಂಥೇಳಿ ನಾನು ಆಸೆಪಟ್ಟೆ, ಸಾರಥಿನೂ ಆಸೆಪಟ್ಟಿದ್ದೇ ಬಂತು. ನಾವು ಅಲ್ಲಿಂದ ಕತೆ ಹೇಳಿ ಬರುವಾಗ ಒಂದು 1 ಅವರ್ ಬಿಟ್ಟು ಶಿವಣ್ಣ ಫೋನ್ ಮಾಡಿದರು ನನಗೆ. ಅಣ್ಣ ಕತೆ ತುಂಬ ಚೆನ್ನಾಗಿದೆ, ಹೆಬ್ಬೆಟ್ಟು ಟೈಟ್ಲ್ ಅಂತ ಅದ್ಭುತ, ನಾವು ಅದನ್ನು ಮಾಡಲೇಬೇಕು, ಬೇರೆ ಯಾರಿಗೂ ಕೊಡಬೇಡಿ, ಅದನ್ನು ಆ ಸಿನಿಮಾ ಪ್ರೊಡ್ಯೂಸ್ ಮಾಡಲಿಕ್ಕೆ ನಿರ್ಮಾಪಕರು ಆಲ್ರೆಡಿ ಬಂದಿದ್ದಾರೆ, ನೀವು ಯೋಚನೆ ಮಾಡಬೇಡಿ, ಬೇರೆ ಯಾರಿಗೂ ಕೊಡಬೇಡಿ ಹಕ್ಕನ್ನು, ನಾನೇ ಮಾಡ್ತೀನಿ, ನೀವೇ ಮಾಡ್ತೀರಿ ಅಂತ. ನನಗಂತೂ ಭಾರಿ ಖುಷಿಯಾಗೋಯಿತು. ಸೊ ಅದು ಉದಯವಾಣಿಯ ಸಿನಿಮಾ ಪುಟದಲ್ಲಿ ಬಂತು ಸುದ್ದಿ, ದೊಡ್ಡದಾಗಿ ಬಂತು. ಹೆಬ್ಬೆಟ್ಟು ಸಿನಿಮಾದಲ್ಲಿ ಶಿವಣ್ಣ ಅಭಿನಯಿಸ್ತಾರೆ, ಗಣೇಶ್ ಕಾಸರಗೋಡು ಕೂಡ ಇದ್ದಾರೆ, ಇತ್ಯಾದಿ ಬಂತು, ಪ್ರಿಂಟ್ ಆಯಿತು. ಅದರಲ್ಲಿ ಮಾತ್ರ ಎಲ್ಲ ಪತ್ರಿಕೆಗಳು ಬಂತು. ಯಥ ಪ್ರಕಾರ ಫಸ್ಟ್ ಪುನೀತ್ ಸಿನಿಮಾದ ಸುದ್ದಿ ಇತ್ತಲ್ಲ, ಅದೇ ಥರ ಶಿವಣ್ಣನ ಸಿನಿಮಾದ ಸುದ್ದಿ ಬಂದ್ಬಿಡ್ತು. ಆಮೇಲೆ ಏನಾಯ್ತು ಈ ಕ್ಷಣದವರೆಗೆ ಗೊತ್ತಿಲ್ಲ, ನಾನು ಅದರ ಬೆನ್ನತ್ತಲಿಕ್ಕೆ ಹೋಗಿಲ್ಲ. ಯಾವತ್ತೂ ಸಿಕ್ಕಿದ್ರೂ ಕೂಡ ಅಣ್ಣ ನಿಮ್ಮ ತಾಳ್ಮೆಗೆ ಮೆಚ್ಚಬೇಕಣ್ಣ, ಶಿವಣ್ಣ ತಾಳ್ಮೆಗೆ ಮೆಚ್ಚಬೇಕಣ್ಣ, ಯಾವತ್ತೂ ಅದರ ಬಗ್ಗೆ ನೀವು ಮಾತಾಡೇ ಇಲ್ಲ ನನ್ನ ಹತ್ರ, ನನಗೇ ಏನೋ ಮುಜುಗರ ಆಗ್ತಾಯಿದೆ. ಹಿರಿಯ ಪತ್ರಕರ್ತರು ನೀವು, ನಿಮ್ಮ ಹತ್ರ ಒಂದು ಪ್ರಾಮಿಸ್ ಮಾಡಿಬಿಡ್ತೇನೆ, ಈ ಪ್ರಾಮಿಸ್ ಇವತ್ತಲ್ಲ ನಾಳೆ ಹಾಗೇ ಆಗುತ್ತೆ, ಯೋಚನೆ ಮಾಡಬೇಡಿ ಅಂತ ಶಿವಣ್ಣ ಅಭಯ ಕೊಟ್ಟರು. ಇಲ್ಲಿಗೆ ಏನು 2ನೇ ಎಪಿಸೋಡ್, 2ನೇ ಘಟನೆ ಮುಗೀತದೆ.